ತರನು ಮಾಡಿದ್ದಾರೆ ಹೇಳ್ಬಿಟ್ಟು ಮತ್ತೆ ನಾವೇನ್ ಅಂದ್ರೆ ಇನ್ನೊಂದ್ ಸ್ವಲ್ಪ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಲಾಸ್ಟ್ ಬ್ಲಾಗ್ ಅಲ್ಲಿ ನನ್ನ ಜರ್ನಿ ಹೇಗಿತ್ತು, ಇಲ್ಲಿಗೆ ಯಾವಾಗ ರೀಚ್ ಆದ್ವಿ ಅಂತೆಲ್ಲ ಹೇಳಿದ್ದೆ. ಈ ಬ್ಲಾಗ್ ಅಲ್ಲಿ ಈವ್ನಿಂಗ್ ದರ್ಶನ ಹೇಗಿರುತ್ತೆ, ಏನೇನ್ ಏನೇನ್ ಟೈಪ್ಸ್ ಆಫ್ ದರ್ಶನ ಇರುತ್ತೆ ಬಾಬಾ ಟೆಂಪಲ್ ಅಲ್ಲಿ, ಅಂಡ್ ಅಕಾಮಡೇಷನ್ ಬಗ್ಗೆ, ಟ್ರೈನ್ಸ್ ಬಗ್ಗೆ ಹೇಳ್ತಿದ್ದೀನಿ. ಅಂಡ್ ಸ್ಕಿಪ್ ಮಾಡಿದೆ ನೋಡಿ. ಅಂಡ್ ಏನಂದ್ರೆ ನಾವು ಬುಕ್ ಮಾಡ್ಕೊಂಡಿದ್ದು ಸಾಯಿಬಾಬಾ ಸಂಸ್ಥಾನ್ ಟ್ರಸ್ಟ್ ಕಡೆಯಿಂದ ರೂಮ್ಸ್ ಇರೋದು. ನಾವು ಯಾವುದೇ ಪ್ರೈವೇಟ್ ರೂಮ್ಸ್ ಅಥವಾ ಪ್ರೈವೇಟ್ ಲಾಡ್ಜಸ್ ಅವೆಲ್ಲ ಇರುತ್ತಲ್ಲ ನಾರ್ಮಲ್ ಬೇರೆ ಸಪ್ರೇಟ್ ಅದರಲ್ಲಿ ಲೋಕಲ್ಸಲ್ಲಿ ಮಾಡಿಲ್ಲ. ಬಟ್ ಬಾಬಾ ಟೆಂಪಲ್ ಟ್ರಸ್ಟಿಂದಾನೇ ಮಾಡ್ಕೊಂಡಿದ್ದು. ನಾನಿಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಸಾಯಿಬಾಬಾ ಸಂಸ್ಥಾನ್ ಟ್ರಸ್ಟ್ ಅಂತ ಒಂದು sai.in ಆರ್ಗನೈಸೇಷನ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಹಾಕಿರ್ತೀನಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಚೆಕ್ ಮಾಡ್ಬಿಡಿ. ಅಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು ನೀವು ರೂಮ್ಸ್ನ. ಆ್ಯಂಡ್ ಈವನ್ ಅದೇ ವೆಬ್ಸೈಟಲ್ಲಿ ನೀವು ದರ್ಶನ್ ಟಿಕೆಟ್ಸು ಬುಕ್ ಮಾಡ್ಕೋಬೋದು, ಪೇಡ್ ಟಿಕೆಟ್ಸು. ಆ್ಯಂಡ್ VIP ದರ್ಶನ್ ಅದೇ ಪೇಡ್ ಟಿಕೆಟ್ಸ್ ಬುಕ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಅದರಲ್ಲೇ ಆರ್ತೀಸ್ ಇರುತ್ತೆ. ನಿಮಗೆ ಬಾಬಾ ಟೆಂಪಲ್ ಅಂದರೆ ಬಾಬಾ ಡಿವೋಟೀಸ್ಗೆ ಗೊತ್ತಿರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ 4 ಆರತಿ ಆಗುತ್ತೆ ಬಾಬಾ ಟೆಂಪಲಲ್ಲಿ. ಬೆಳಗ್ಗೆದು ಕಾಕಡ ಆರತಿ ಅಂತ ಇರುತ್ತೆ. ಮಾರ್ನಿಂಗ್ 6:30 ಇರುತ್ತೆ. ಆ್ಯಂಡ್ ದೆನ್ ಹೇಳ್ಬೇಕಂದ್ರೆ ಮಧ್ಯಾಹ್ನ ಆರತಿ ಅಂತಲೇ ಇದೆ. ಆ್ಯಂಡ್ ಸಂಜೆದು ಧೂಪ ಆರತಿ 6:30 ಸೇಮ್. ಆ್ಯಂಡ್ ಮಧ್ಯಾಹ್ನದು 12 o'clock ಇರುತ್ತೆ. ಆ್ಯಂಡ್ ರಾತ್ರಿದು ಲಾಸ್ಟ್ ಆರತಿ ಶೇಜ ಆರತಿ ಅಂತ 10 o'clock ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಸಜೆಸ್ಟ್ ಮಾಡೋದು ರಾತ್ರಿ ಆರತಿಗೆ ಹೋಗಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದೇ ಏನೆಂದರೆ ರಾತ್ರಿ ಹೊತ್ತು ಪೇಷನ್ಸಿಂದ ಜಾಸ್ತಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಈಗ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಇದು ನಾನು ಇಲ್ಲಿ ಬಂದೆ ಸ್ಟೇರ್ ಕೇಸ್ ಹತ್ರ, ರೂಮ್ ಸ್ಟೇರ್ ಕೇಸ್ ಹತ್ರ. ಇಲ್ಲಿ ಸ್ವಲ್ಪ ಏನೋ ವ್ಯೂ ಥರ ಇದೆ. ಇಲ್ಲಿ ತುಂಬ ಪ್ಲ್ಯಾಂಟ್ಸ್ ಎಲ್ಲ ಮತ್ತು ಟ್ರೀಸ್ ಎಲ್ಲ ಪ್ಲ್ಯಾಂಟ್ ಮಾಡಿದ್ದಾರೆ. ಹೋಟೆಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ಲೀನಾಗೂ ಇದೆ. ಆ್ಯಂಡ್ ಎಕ್ಸ್ಟ್ರಾ ಬೆಡ್ಸ್ ಮ್ಯಾಟ್ರಸಸ್ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ. ಟೆಂಪಲ್ ಟ್ರಸ್ಟಿಂದ ಆಗಿರೋದ್ರಿಂದ ಇಲ್ಲೇ ನಿಮಗೆ ಫ್ರೀ ಮೀಲ್ಸ್ ಕೂಡ ಸಿಗುತ್ತೆ. ಬೆಳಗ್ಗೆ 10 o'clock ರಾತ್ರಿ 9:20 ತನಕ ನಿಮಗೆ ಫ್ರೀ ಮೀಲ್ಸ್ ಇಲ್ಲೇ ಸಿಗುತ್ತೆ. ಆ್ಯಂಡ್ ಒಂದೇ ಥರ ಇರಲ್ಲ, ವೆರೈಟೀಸ್ ಆಫ್ ಮೀಲ್ಸ್ ಇರುತ್ತೆ. ಆ್ಯಂಡ್ ಅಟ್ಲೀಸ್ಟ್ ದಿನಕ್ಕೆ 2 to 3 ಟೈಪ್ಸ್ ವೆರೈಟೀಸ್ ಇದ್ದೇ ಇರುತ್ತೆ. ನಾವು ಮಧ್ಯಾಹ್ನ ಇಲ್ಲಿ ಮಾಡಿದ್ವಿ. ಟೇಸ್ಟ್ ಹೇಳಬೇಕಂದ್ರೆ ಅಷ್ಟೊಂದು ಚೆನ್ನಾಗಿ ವಾವ್ ಅಂತ ಹೇಳೋಕ್ಕಾಗಲ್ಲ, ಆ್ಯಾವ್ರೇಜ್. ಯಾಕಂದರೆ ಇಷ್ಟು ಜನಕ್ಕೆ ಕೊಡ್ತಾರಲ್ಲ ಅದೇ ಮುಖ್ಯ. ಆ್ಯಂಡ್ ಚೆನ್ನಾಗಿತ್ತು, ತಿನ್ಬೋದು. ಆ್ಯಂಡ್ ದೆನ್ ಹೇಳಬೇಕಂದ್ರೆ ಅದೇ ಹೇಳಿದ್ನಲ್ಲ, ವೆಬ್ಸೈಟಿಂದ ಬುಕ್ ಮಾಡ್ಕೊಳ್ಳಿ ರೂಮ್ಸು, ದರ್ಶನ್ದು ಮತ್ತು ಆರ್ಟೀಸ್ ಎಲ್ಲ. ಅದು ಬಿಟ್ಟರೆ ಏನು ಹೇಳಬೇಕಂತಿದೆ ಅಂದರೆ ಟ್ರೈನ್ಸಲ್ಲಿ ನಿಮಗೆ ನಿಯರೆಸ್ಟ್ ಸ್ಟೇಷನ್ ಶಿರ್ಡಿಗೆ ಅಂದರೆ ಅದು ಕೋಪರ್ಗಾಂವ್. ಶಿರ್ಡಿಯಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಬಟ್ ಕೋಪರ್ಗಾಂವ್ ಇಸ್ ದ ನಿಯರ್ ಬೈ ರೈಲ್ವೆ ಸ್ಟೇಷನ್. ಸೊ ಶಿರ್ಡಿಗೆ ಇರೋದು ಒಂದೇ ಟ್ರೈನ್ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ. ಅದು ವೀಕ್ಲಿ ಒನ್ಸ್ ಇದೆ. ವೀಕ್ಲಿ ಒನ್ಸ್ ಅಂದರೆ ಮಂಡೇ ಹೊರಡುತ್ತೆ ಮೈಸೂರು ಟು ಸಾಯಿನಗರ್ ಎಕ್ಸ್ಪ್ರೆಸ್ ಅಂತ. ಮಂಡೇ ಹೊರಡುತ್ತೆ. ಆ್ಯಂಡ್ ಇಲ್ಲಿಗೆ ಟ್ಯೂಸ್ಡೇ ಮಾರ್ನಿಂಗ್ ಬರುತ್ತೆ. ಮಂಡೇ ಮಾರ್ನಿಂಗ್ 8 o'clock ಹೊರಡುತ್ತೆ ಬ್ಯಾಂಗ್ಳೂರಿಂದ. ಸೊ ಆ್ಯಂಡ್ ಇಲ್ಲಿಗೆ 10:50 ರೀಚ್ ಆಗುತ್ತೆ. ಆನ್ ಟೈಮ್ ಇರುತ್ತೆ. ಅದೊಂದೇ ಡೈರೆಕ್ಟ್ ಟ್ರೈನ್ ಅಂತ ಇರೋದು ಶಿರ್ಡಿಗೆ. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇನ್ನೆಲ್ಲ ಬೇರೆ ಟ್ರೈನ್ಸ್ ಇರೋದು ಕೋಪರ್ಗಾಂವ್ಗೆ. ಇಲ್ಲಿಂದ ವಾಪಸ್ ಸಾಯಿನಗರಿಂದನೇ ಬ್ಯಾಂಗ್ಳೂರ್ ಟ್ರೈನ್ ಬೇಕಂದರೆ ಅದೇ ಈ ಟ್ಯೂಸ್ಡೇ ಬಂದಿರುತ್ತಲ್ಲ ಟ್ರೈನ್, ಅದು ಮಂಡೆಯಿಂದ ಟ್ಯೂಸ್ಡೇ ಬಂದಿರುತ್ತಲ್ಲ ಇಲ್ಲಿಗೆ, ಅದೇ ಟ್ರೈನು ವೆನ್ಸ್ಡೇ ಹೊರಟಿ ಥರ್ಸ್ಡೇ ಬ್ಯಾಂಗ್ಳೂರಿಗೆ ಬಂದಿರುತ್ತೆ, ಬ್ಯಾಂಗ್ಳೂರ್ ಮೈಸೂರಿಗೆ. ಆ್ಯಂಡ್ ದೆನ್ ಕೋಪರ್ಗಾಂವ್ ಇದೆಯಲ್ಲ, ಕೋಪರ್ಗಾಂವ್ಗೆ ತುಂಬ ಟ್ರೈನ್ಸ್ ಇದ್ದಾವೆ. ಆ್ಯಂಡ್ ಎವ್ರಿ ಡೇ ಟ್ರೈನ್ ಇದೆ. ಕರ್ನಾಟಕ ಎಕ್ಸ್ಪ್ರೆಸ್ ಇದೆ, ಎವ್ರಿ ಡೇ ಇದೆ. ಅದು ಬ್ಯಾಂಗ್ಳೂರಿಂದ ಡೆಲ್ಲಿ ಕನೆಕ್ಟ್ ಮಾಡುತ್ತೆ. ಅದು ಈ ರೂಟಲ್ಲೇ ಹೋಗುತ್ತೆ. ಸೊ ಕೋಪರ್ಗಾಂವ್ ನಿಯರೆಸ್ಟ್ 14 kilometers ಅಷ್ಟೇ ನಿಯರೆಸ್ಟ್ ರೈಲ್ವೆ ಸ್ಟೇಷನ್. ಅಲ್ಲಿ ಇಳ್ಕೊಂಡು ಅಲ್ಲಿ ಆಟೋ ಅಥವಾ ಫ್ರೀ ಬಸ್ಸಸ್ ಸರ್ವಿಸ್ಗೂ ಇದೆ ಇಲ್ಲಿ ಶಿರ್ಡಿಯಲ್ಲಿ. ಅಲ್ಲಿಂದ ಇಲ್ಲಿಗೆ ರೈಲ್ವೆ ಸ್ಟೇಷನಿಂದ ಅಲ್ಲಿಗೆ, ಟೆಂಪಲಿಂದ ರೂಮ್ಸ್ಗೆ ಎಲ್ಲ ಕಡೆ ಫ್ರೀ ಬಸ್ಸಸ್ ಫೆಸಿಲಿಟೀಸ್ ಇದೆ. ಅಲ್ಲಿಂದ ಬರ್ಬೋದು ಬಸ್ಸಲ್ಲಿ. ಆ್ಯಂಡ್ ಇಲ್ಲಿ ಹಾಕಿರ್ತೀನಿ ಯಾವ್ಯಾವ ಟ್ರೈನ್ ಇರುತ್ತೆ, ಯಾವಾಗಿರುತ್ತೆ
ಎಲ್ಲ ಹಾಕಿರ್ತೀನಿ ನೋಡ್ಕೊಳ್ಳಿ. ಟ್ರೈನ್ ಜರ್ನಿ ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ಅಂದರೆ ಈ ಥರ ಲಾಂಗ್ ಡಿಸ್ಟೆನ್ಸ್ಗೆ ತುಂಬ ಜನ ಬರ್ತೀರಂದರೆ ನಾನು ಟ್ರೈನ್ ಜರ್ನಿನ ಸಜೆಸ್ಟ್ ಮಾಡ್ತೀನಿ. ಕಾರಲ್ಲಾದರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಆ್ಯಂಡ್ ಡ್ರೈವ್ ಮಾಡೋರ್ಗೂ ಕಷ್ಟ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಟ್ರೈನಲ್ಲಿ ಬನ್ನಿ. ಫ್ಲೈಟಲ್ಲೂ ಅಷ್ಟೇ, ಫ್ಲೈಟಲ್ಲಿ ಬಂದರೂ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಒಂದು ಮೆಮರೀಸು ಟ್ರೈನಲ್ಲಿ ಮಾಡ್ಕೊಳ್ಳೋದು, ಬೇರೆಯವ್ರ ಪರಿಚಯ ಆಗ್ತಾರೆ, ಅದೆಲ್ಲ ಆಗಲ್ಲ. ಮೆಮರೀಸ್ ಫೀಲ್ಡ್ ಮೆಮರಿ ಫೀಲ್ಡ್ ಟ್ರಿಪ್ ಬೇಕಂದರೆ, ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಟ್ರೈನಲ್ಲೇ ಬನ್ನಿ. ಎ ಸಿ ಬಸ್ಸಲ್ಲಿ ನೋಡ್ಕೊಂಡು ಆರಾಮ್ಸೆ ಬರ್ಬೋದು, ಯಾವ ಟೆನ್ಷನು ಇರಲ್ಲ. ಆ್ಯಂಡ್ ದೆನ್ ಅಷ್ಟೇ, ಅಲ್ಲಿ ದರ್ಶನ್ ಹೇಳಿದ್ನಲ್ಲ, ಅಲ್ಲೂ ಬುಕ್ ಮಾಡ್ಕೋಬೋದು ವೆಬ್ಸೈಟಲ್ಲಿ. ಆ್ಯಂಡ್ ಅಲ್ಲೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಹೊರಡ್ತೀವಿ ಎಲ್ಲರೂ, ಇನ್ನೊಂದು ಸ್ವಲ್ಪ ಜನ ಸ್ನಾನ ಮಾಡಬೇಕಷ್ಟೆ. ಸೊ ಅಷ್ಟೇ, ಹೋಗುವ ಬನ್ನಿ. ಅಲ್ಲೂ ಸಪ್ರೇಟ್ ಪ್ರಸಾದಾಲಯ ಇದೆ, ಟೆಂಪಲ್ ಹತ್ರನೇ. ಅಲ್ಲೂ ಪ್ರಸಾದ ಬೇರೆ ಬೇರೆ ಇರುತ್ತೆ. ಇಲ್ಲಿ ಏನಿರುತ್ತೋ ಅಲ್ಲಿ ಅದಿರಲ್ಲ, ಬೇರೆ ಇರುತ್ತೆ. ರೈಟ್ ನಾವು ಈ ಕಂಡೀಷನ್ 2 years ಬ್ಯಾಕ್ ಬೇರೆ ಇತ್ತು, ಈಗ ಈ ಥರ. ಇನ್ 2 years ಆಫ್ಟರ್ ಏನಿರುತ್ತೋ ಗೊತ್ತಿಲ್ಲ. ಆ್ಯಂಡ್ ದೆನ್ ಅಷ್ಟೇ, ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಹೋಗುವ ಬನ್ನಿ. ನೋಡಿ ಕೆಳಗಡೆ ಹೀಗಿರುತ್ತೆ ನೋಡಿ, ಅಲ್ಲೆಲ್ಲ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪಾರ್ಕ್ ಥರನೂ ಮಾಡಿದ್ದಾರೆ ಇಲ್ಲಿ, ಸ್ಮಾಲ್ ಜಿಮ್ ಪಾರ್ಕ್ ಥರ ಚೆನ್ನಾಗಿದೆ. ಇಲ್ಲಿ ಎನ್ವಿರಾನ್ಮೆಂಟೇ ಚೆನ್ನಾಗಿದೆ. ಸ್ಟೇ ಮಾಡೋಕ್ಕೆ ತುಂಬ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಾವು ಎ ಸಿ ಬುಕ್ ಮಾಡೋಕ್ಕಾಗಲಿಲ್ಲ, ನಾವು ಬುಕ್ ಮಾಡೋವಾಗ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ನಾನ್ ಎ ಸಿನೇ ಬುಕ್ ಮಾಡಬೇಕಾಯ್ತು. ಸೊ ಬನ್ನಿ ಹೋಗುವ. ಇಲ್ಲಿ ಎಲ್ಡರ್ಲಿ ಪೀಪಲ್ಗೆ ಅಥವಾ ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಬಗ್ಗಿ ಇರುತ್ತೆ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್. ಇಲ್ಲಿ ರೂಮ್ಸಿಂದ ಅಲ್ಲಿಗೆ ಮೇನ್ ರೋಡ್ ತನಕ ತೊಗೊಂಡೋಗ್ಬಿಡುತ್ತೆ. ಸೊ ನಮಗೆಲ್ಲ ಇಲ್ಲ, ಬರೀ ಎಲ್ಡರ್ಲಿ ಪೀಪಲ್ ಮತ್ತು ಅದೇ ಸೀನಿಯರ್ ಸಿಟಿಸನ್ಸ್ ಮತ್ತು ಹ್ಯಾಂಡಿಕ್ಯಾಪ್ ಪೀಪಲ್ ಮಾತ್ರ. ದರ್ಶನ್ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಮತ್ತೆ ನಾವೇನು ತಪ್ಪು ಮಾಡಿದ್ವಿ ಅಂದರೆ, ಜೆರಾಕ್ಸ್ ಕಾಪಿ ತಗೊಂಡ್ಬಂದಿಲ್ಲ. ಯಾರ್ಯಾರು ಬುಕ್ ಮಾಡಿದ್ವಲ್ಲ ರೂಮ್ಸು, ಅವರೆಲ್ಲರದು ಆಧಾರ್ ಕಾರ್ಡ್ ಕೊಟ್ಟಿರ್ತೀವಲ್ಲ, ಅವರೆಲ್ಲರದು ಜೆರಾಕ್ಸ್ ಕಾಪಿ ಮಸ್ಟ್ ಆ್ಯಂಡ್ ಶುಡ್ ತರಲೇಬೇಕು ಇಲ್ಲಿ. ಇಲ್ಲಾಂದರೆ ಲೇಟ್ ಆಗುತ್ತೆ ಇಲ್ಲಿ ಜೆರಾಕ್ಸ್ ತೊಗೊಂಡು ಮತ್ತೆ ಹೋಗೋಕ್ಕೆಲ್ಲ. ಸೊ ಜೆರಾಕ್ಸ್ ಕಾಪಿ ತೊಗೊಂಡ್ಬನ್ನಿ, ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದರೆ ರೂಮ್ಸ್ ಹೋಗಿ ಫ್ರೆಶ್ ಅಪ್ ಆಗ್ಬೋದು. ಇಲ್ಲಾಂದರೆ ಕೀಸ್ ಎಲ್ಲ ಕೊಡಲ್ಲ. ಸೊ ಬನ್ನಿ ಹೋಗುವ. ಮೇನ್ ಗೇಟ್ ಇದೆ, ಅಲ್ಲಿಗೆ ಬಿಡ್ತಾರೆ ಆಟೋದವರೆಲ್ಲ. ಅಲ್ಲಿಂದ ಇಲ್ಲಿ ಆಫೀಸ್ ಇದೆ, ಆಫೀಸಲ್ಲಿ ಎಂಟ್ರಿ ಮಾಡಿಕೊಂಡು ಕೀಸ್ ಇಸ್ಕೊಂಡು ಇಲ್ಲೇ ಫ್ರೀ ಪ್ರಸಾದ್ ಮೇಲಿದೆ, ಅಲ್ಲೋಗಿ ಊಟ ತಿನ್ಕೊಂಡು ಆ ಕಡೆ ಬ್ಲಾಕ್ಸ್ ಇದ್ದಾವೆ, ಅಲ್ಲೋಗಿ ರೆಸ್ಟ್ ಮಾಡ್ಬೋದು ರೂಮ್ಸಲ್ಲಿ. ಓಕೆ ಹೋಗುವ ಬನ್ನಿ. ಈಗ ಟೆಂಪೋಸ್ ಎಲ್ಲ ನೋಡ್ಕೊಳ್ಳಿ, ಇದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನು ಅಂತ. ಶೇರಿಂಗ್ ಟೆಂಪೋಸ್ ಇದು, ಶೇರಿಂಗ್ ಚಾರ್ಜಸಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಬಂದಿದ್ದೀವಿ ಟೆಂಪಲ್, ನಾವು ಗೇಟ್ ನಂಬರ್ 3ಗೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಅಜ್ಜಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತಲ್ಲ, ಸೊ ಇಲ್ಲೇ ಬಿಡಿಸೋಣ ಅಂತ. ಅಲ್ಲೇ ನೋಡಿ ಗೋಪುರ ಕಾಣಿಸ್ತಾ ಇದೆ, ದರ್ಶನಕ್ಕೆ ಹೋಗ್ಬಂದು ಮಾಡ್ತೀವಿ. ಆಮೇಲೆ ಹೇಳ್ತೀನಿ ಏನೇನು ವೆರೈಟೀಸ್ ಆಫ್ ಕ್ಯೂಸ್ ಇದೆ ದರ್ಶನ್ಗೆ ಅಂತ. ದರ್ಶನ ಆಯಿತು, ನಾನು ಹಂಗೆ ಎಲ್ಲೂ ಲಾಗ್ ಮಾಡೋಕ್ಕಾಗಿಲ್ಲ. ಹೇಳಿದ್ನಲ್ಲ, ಎಲ್ಲ ಕಡೆ ಇದು ತಿರುಗುವಷ್ಟೇ ಸುತ್ತ ಹೋಗುತ್ತೆ. ಕಾರ್ ಇಲ್ಲದೆ ಇರೋ ಕಾರಣ ಎಲ್ಲ ಕಡೆ ನಡ್ಕೊಂಡು ಓಡಾಡಿ ಆಟೋ ಹತ್ರ ಹೋಗೋ ತನಕನೂ ನಡಿಲೇಬೇಕು. ಅಲ್ಲಿ ಸ್ವಲ್ಪ ದೂರ ಎಲ್ಲೂ ರೆಸ್ಟೇ ಇಲ್ಲ. 11 o'clock ಬಂದಿದ್ದೀವಿ, ರೀಚ್ ಆದ್ವಿ ನಾವು ನಮ್ಮ ಹೋಟೆಲ್ ಹತ್ರ 11 o'clock. ಹೀಗಿದೆ ಕೂಲ್ ಏರು ಎಲ್ಲ ಇಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿದೆ. ಬಟ್ ಆಲ್ರೆಡಿ 11 o'clock ಹೋಗಿ ಮಲಗಬೇಕು. ನಾಳೆ ಬೆಳಗ್ಗೆ ಬೇರೆ 7ಗೆ ಎದ್ದು 7 ಅಷ್ಟರಲ್ಲಿ ರೆಡಿಯಾಗಿ ಬೇರೆ ಕಡೆ ಹೋಗಬೇಕು. ಕಾರ್ ರೆಂಟ್ ಮಾಡಿದ್ದೀವಿ, ಅಂದರೆ ಟ್ಯಾಕ್ಸಿ ಈ ಥರ. ಸೊ ಹೋಗುವ ಬನ್ನಿ. ಈಗ ತುಂಬ ಸುಸ್ತಾಗಿದೆ. ಅಲ್ಲಿ 2 ಥರ ದರ್ಶನ ಇದೆ, ಒಂದು ಡೈರೆಕ್ಟ್ ನಾರ್ಮಲ್ ದರ್ಶನ, ಫ್ರೀ ದರ್ಶನ, ಇನ್ನೊಂದು ಇದು ಪೇಡ್ ದರ್ಶನ. ಅದು 200 rupees per ಪರ್ಸನ್ನು. ಸೀನಿಯರ್ ಸಿಟಿಸನ್ಸ್ ಮತ್ತು ಹ್ಯಾಂಡಿಕ್ಯಾಪ್ ಅಥವಾ ಹೆಲ್ತ್ ಇಶ್ಯೂಸ್ ಇರೋರಿಗೆ ಬಿಡ್ತಾರೆ. ಹೋದರೆ ಅಲ್ಲಿ ಗೇಟ್ ನಂಬರ್ 3ಗೆ ಹೋಗಬೇಕು. ಸೀನಿಯರ್ ಸಿಟಿಸನ್ಸ್ ಮತ್ತು ಹೆಲ್ತ್ ಇಶ್ಯೂಸ್ ಏನಾದರೂ ಹ್ಯಾಂಡಿಕ್ಯಾಪ್ ಏನಾದರೂ ಇದ್ದರೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅಷ್ಟೇ, ಈಗ ಹೋಗಿ ಮಲ್ಕೊತೀವಿ. ಶಾರ್ಟ್ ಆಗಿತ್ತು ವಿಡಿಯೋ, ಯಾಕಂದರೆ ನಾಳಿದ್ದು ಬ್ಲಾಗ್ ಮಾಡೋದಿದೆಯಲ್ಲ, ಮತ್ತು ಕೋಪಪ್ ಮಾಡೋಕ್ಕಾಗಲ್ಲ 2 ಅಂತ ಶಾರ್ಟ್ ಆಯಿತು. ಇಟ್ಸ್ ಓಕೆ. ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ, ಮಾಡಬೇಕಾಗಿದ್ದು ಅಷ್ಟೇ. ಈಗ ಹೋಗಿ ಮಲ್ಕೋತೀವಿ. ಗುಡ್ ನೈಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. Take care, tata, bye. श्री सच्चिदानंद सद्गुरु साईनाथ महाराज की जय। घेऊनी पंच